ಸಮಾಜ ಸೇವಕರಾದ ಹಾಗೂ ಎಚ್.ಡಿ. ಕೋಟೆ ವಿಧಾನಸಭಾ ಕ್ಷೇತ್ರದ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಕೆ.ಎಂ. ಕೃಷ್ಣನಾಯಕ್ ಅವರು ಬಿಜೆಪಿ ಪಕ್ಷವನ್ನು ತೊರೆದು ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಬೆಂಗಳೂರಿನ ಜೆಡಿಎಸ್ನ ಕೇಂದ್ರ ಕಚೇರಿ ಜೆಪಿ ಭವನದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಹಾಗೂ ಅಪಾರ ಅಭಿಮಾನಿಗಳೊಂದಿಗೆ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಇದೇ ವೇಳೆ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆ.ಎಂ. ಕೃಷ್ಣನಾಯಕ್ ಅವರು ಪಕ್ಷದ ಅಭ್ಯರ್ಥಿಯಾಗಬೇಕು ಎಂಬ ತೀರ್ಮಾನವಾಗಿದ್ದರೂ ಅಂತಿಮ ಗಳಿಗೆಯಲ್ಲಿ ಆದ ಬದಲಾವಣೆಯಿಂದ ಕ್ಷೇತ್ರ ಕೈತಪ್ಪಿದೆ. ಮುಂದಿನ ಚುನಾವಣೆಯಲ್ಲಿ ಆ ತಪ್ಪು ನಡೆಯುವುದಿಲ್ಲ. ಮುಂದಿನ ಚುನಾವಣೆಗೆ ರಾಜ್ಯದಲ್ಲಿಯೇ ಎಚ್.ಡಿ. ಕೋಟೆ ಪ್ರಥಮವಾಗಿ ಅಭ್ಯರ್ಥಿ ಘೋಷಣೆ ಮಾಡಲಾಗುವುದು ಎಂದು ತಿಳಿಸಿದರು. ಇನ್ನು ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಹಾಗೂ ಜಯಪ್ರಕಾಶ್ ಚಿಕ್ಕಣ್ಣ ಅವರೊಂದಿಗೆ ಹಾಗೂ ಕಾರ್ಯಕರ್ತರೊಂದಿಗೆ ಚರ್ಚಿಸಿ ಮುಂದಿನ ಚುನಾವಣೆಗೆ ಕೃಷ್ಣನಾಯಕ್ ಅವರಿಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ಕೆ.ಎಂ. ಕೃಷ್ಣನಾಯಕ್ ಅವರು, ಪ್ರಾದೇಶಿಕ ಪಕ್ಷವನ್ನು ಉಳಿಸಲು ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಲು 26 ತಿಂಗಳ ನಂತರ ಪಕ್ಷಕ್ಕೆ ಮರಳಿದ್ದೇನೆ. ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರೊಂದಿಗೆ ಚರ್ಚಿಸಿ ಪಕ್ಷ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲಾಗುವುದು ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ನರಸಿಂಹಸ್ವಾಮಿ, ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ, ಗೋಪಾಲಸ್ವಾಮಿ, ನರಸಿಂಹೇಗೌಡ, ಸಿ.ವಿ. ನಾಗರಾಜ್, ಹರೀಶ್ ಗೌಡ, ಶ್ಯಾಮ್, ರಂಗೇಗೌಡ, ಡಿ.ಆರ್. ಮಹೇಶ್, ಯತೀಶ್ ಕುಮಾರ್, ಮಡ್ಕೇರಿ ರಾಜೇಶ್, ರಮೇಶ್, ಅನುಕೃಷ್ಣ, ಬಸವರಾಜ್, ಲೇಖನಕುಮಾರ್, ಕೆಂಪೇಗೌಡ, ರಾಮೇಗೌಡ, ಸುರೇಶ್, ಮಾರುತಿ, ಗಿರೀಶ್, ಮಾದಾಪುರ, ಪ್ರಶಾಂತ್, ಪ್ರಸನ್ನ, ಯೋಗೇಶ್, ಯೋಗಾನಂದ, ಸತೀಶ್ ಗೌಡ, ನರಸಿಂಹ, ಮೇಷ್ಟೂರ್, ಚರಣ್, ಶಶಿಕುಮಾರ್, ಕಲ್ಲಳ್ಳಿ ಶಿವರಾಜ್, ಯೋಗೇಶ್, ರಘು, ವಡ್ಡರಗುಡಿ, ನಿಂಗರಾಜ್, ಮುಳ್ಳೂರು ಶಂಕರ್ ನಾಯಕ, ಸಾಗರ, ವಕೀಲ ಕೋಳಿ ರವಿ, ಮಣಿರಾಜ್, ಬೂದನೂರ್ ಶಿವು, ಮಲ್ಲಪ್ಪ, ಸುಂದರ್, ಅವಿನಾಶ್ ನಾಯಕ, ನಾಗನಾಯಕ, ಈಶ್ವರ್ ನಾಯಕ, ಸೀನಾ ನಾಯಕ ಸೇರಿದಂತೆ ಹಲವು ಕಾರ್ಯಕರ್ತರು ಕೃಷ್ಣನಾಯಕ್ ಅವರಿಗೆ ಸಾಥ್ ನೀಡಿದರು. ಎಲ್ಲ ನಮ್ಮ ಅಭಿಮಾನಿಗಳು ಮತ್ತೆ ನಮ್ಮ ಕಾರ್ಯಕರ್ತರು ಅವರೆಲ್ಲರ ಬೆಂಬಲದೊಂದಿಗೆ ನಾನು ಮತ್ತೆ ಜೆಪಿ ಭವನಕ್ಕೆ ಕುಮಾರಣ್ಣವರ ನಾಯಕತ್ವ ಮತ್ತೆ ಕುಮಾರಣ್ಣವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷನ ಬಲಗೊಳಿಸಬೇಕು, ಜೆಡಿಎಸ್ ಪಕ್ಷನ ಕಟ್ಟಬೇಕು, ಪ್ರಾದೇಶಿಕ ಪಕ್ಷನ ಉಳಿಸಬೇಕು, ಪ್ರಾದೇಶಿಕ ಪಕ್ಷನ ಬೆಳೆಸಿ ಈ ರಾಜ್ಯದಲ್ಲಿ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ನಾವು ಹಗಲಿರುಳು ದುಡಿದು ಪಕ್ಷ ಸಂಘಟನೆ ಮಾಡಿ ಕುಮಾರಣ್ಣವ್ರು ಹೇಳಿದಂಗೆ ಹೆಗ್ಗಡದೇವನಕೋಟೆ ತಾಲೂಕು ರಾಜ್ಯದಲ್ಲಿ 2028ನೇ ಮೊದಲು ಅನೌನ್ಸ್ ಆಗಬೇಕು ಅಂತ ಕುಮಾರಣ್ಣವರು ಹೇಳಿದ್ದಾರೆ. ಅದು ನಮ್ಮೆಲ್ಲರ ಆಸೆ ಈಡೇರಲಿ, ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇದೇ ರೀತಿ ಕುಮಾರಣ್ಣವ್ರ ಮೇಲೆ, ಪ್ರಾದೇಶಿಕ ಪಕ್ಷ ಜನತಾ ದಳದ ಮೇಲೆ, ನಮ್ಮ ಮೇಲೆ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಸಾಹೇಬ್ರ ನಮಸ್ತೆ. ನಾನು ಎಚ್.ಡಿ. ನಾನು ನಮ್ಮ ಕೃಷ್ಣನಾಯಕರ ಅಭಿಮಾನಿ. ನೆಕ್ಸ್ಟ್ ಸಾರಿ ನಮ್ಗೆ ಮೋಸ ಮಾಡಿದ್ದೀರಾ. ಈ ಸಾರಿ ನಮ್ಮ ತಾಲೂಕಿಗೆ ನಿಮ್ಮ ಆಶೀರ್ವಾದ ಇಲ್ಲ. ನಮ್ಮ ನಾಯಕರಿಗೆ ಸಹಕಾರನ ಕೊಡಬೇಕು. ನಮ್ಮ ತಾಲೂಕಲ್ಲಿ ಮೊದಲೇ ಆದ್ಯತೆ ನಮ್ಮ ಜೆಡಿಎಸ್ ಕೊಡ್ಬೇಕಂತ ನಿಮ್ಗೆ ಕಳಕಳಿ ಸಿ.ವಿ. ನಾಗರಾಜಣ್ಣವರು ಎಲ್ಲರ ವೇದಿಕೆ ಬರಬೇಕು. ಸಿ.ವಿ. ನಾಗರಾಜಣ್ಣವರು, ರಾಜೇಂದ್ರನವರು, ಗೋಪಾಲಸ್ವಾಮಿಯವರು ಎಲ್ಲಿದ್ದಾರೆ? ಆಯ್ತು, ದೊಡ್ಡವ್ರದಕ್ಕೆ ಕರ್ಕೊಂಡು ಹೋಗ್ತೀನಿ ಬಿಡಿ ಎಲ್ಲ. ಅದರಿಂದ ಮತ್ತೆ ಮುಂದಿನ ದಿನಗಳು ಹೆಗ್ಗಡದೇವನಕೋಟೆಯಲ್ಲಿ ಯಾವುದೇ ಸಮಸ್ಯೆಗೆ ಅವಕಾಶ ಕೊಡದೆ ಮತ್ತೆ ಸದ್ಯದಲ್ಲೇ ಕೃಷ್ಣನಾಯಕ್ ಅವರ ನೇತೃತ್ವದಲ್ಲೇ ನಮ್ಮ ಮುಖಂಡರೆಲ್ಲ ಸೇರಿ
ಚಿಕ್ಕಣ್ಣ ಅವರು ಜೊತೆಗೂಡಿ ಚಿಕ್ಕಣ್ಣ ಅವ್ರ ಮಗ ಜಯಪ್ರಕಾಶ್ ಅವರು ಜೊತೆಗೂಡಿ ಆಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ. ಎಲ್ಲ ನಮ್ಮ ಲೀಡರ್ಗಳು ಮಾತಾಡಿದ್ದಾರೆ. ನರಸಿಂಹಗೌಡರು ಸಹ ಜವಾಬ್ದಾರಿ ತಗೊಂಡು ಯಾವುದೇ ಗೊಂದಲ ಆಗಬಾರ್ದು ಅಂತ ಹೇಳಿ ಏನಣ್ಣ ಇದು ನೋಡಿದ್ದೀಯಾ ಬೇಡವ ಇದು ಫ್ಯಾನ್ ಆಫ್ ಮಾಡೋ ಅಲ್ಲಿ ಯಾರು ಮಾತಾಡಬೇಡ್ರಿ ಬಾಗಿಲು ಲೇಟ್ ಆಗುತ್ತೆ